ಕುರ್ಚಿ ಹಗ್ಗ ಜಗ್ಗಾಟ ಜೋರಾಗಿ ನಡೀತಾ ಇದೆ. ಇದರ ನಡುವೆ ಒಕ್ಕಲಿಗ ವರ್ಸಸ್ ಕುರುಬ ಸಮುದಾಯ, ಒಕ್ಕಲಿಗರ ಸಂಘದ ಸಭೆಯ ಬೆನ್ನಲ್ಲೇ ಕುರುಬ ಸಂಘ ಆಕ್ಟಿವ್ ಆಗಿದೆ. ಕುರ್ಚಿ ಹಗ್ಗ ಜಗ್ಗಾಟ ಜೋರಾಗಿ ನಡೀತಾ ಇದೆ. ಒಕ್ಕಲಿಗರ ಸಂಘದ ಸಭೆಯ ಬೆನ್ನಲ್ಲೇ ಕುರುಬ ಸಂಘ ಆಕ್ಟಿವ್ ಆಗಿದೆ. ಸಮುದಾಯದ ಮುಖಂಡರು ಸ್ವಾಮೀಜಿಗಳ ಮಹತ್ವದ ಸಭೆ. ಸಿದ್ದು ಬೆನ್ನಿಗೆ ನಿಂತ ಕುರುಬ ಸಮುದಾಯ ಸದ್ಯಕ್ಕೆ ಶಕ್ತಿ ಪ್ರದರ್ಶನಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಕುರುಬರ ಸಂಘದ ಅಧ್ಯಕ್ಷ ಈರಣ್ಣ ನೇತೃತ್ವದಲ್ಲಿ ಸಭೆ. ತಿಂಥಣಿ ಬ್ರಿಡ್ಜ್ ಮಠ ಸಿದ್ದರಾಮನಂದಪುರಿ ಸ್ವಾಮೀಜಿ, ಹೊಸದುರ್ಗ ಮಠದ ಈಶ್ವರಾನಂದಪುರಿ ಸ್ವಾಮೀಜಿ ಭಾಗಿಯಾಗಿದ್ರು. ಕುರುಬ ಸಮುದಾಯದಲ್ಲಿ ಸಿದ್ದು ಪರ 3 ನಿರ್ಣಯ. ಏನು ಅಂದ್ರೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬರೀ ಕುರುಬರ ಸಂಘಕ್ಕೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅಲ್ಲ, ಎಲ್ಲ ಶೋಷಿತ ಸಮುದಾಯಗಳ, ಎಲ್ಲ ಬಡವರ, ಈ ರಾಜ್ಯದ 7 ಕೋಟಿ ಜನಗಳ ಮುಖ್ಯಮಂತ್ರಿ. ಅವರನ್ನು ಆಯ್ಕೆ ಮಾಡಿರೋ ಜನ 2.5 ವರ್ಷಕ್ಕೆ ಅಂತ ಹೇಳಿ ಓಟ್ ಹಾಕಿ ಆಯ್ಕೆ ಮಾಡಿಲ್ಲ, 5 ವರ್ಷಕ್ಕೆ ಅಂತ ಓಟ್ ಹಾಕಿ ಜನಗಳು ಆಯ್ಕೆ ಮಾಡಿದ್ದಾರೆ. ಹೈಕಮಾಂಡು ಈ ದ್ವಂದ್ವ ನೀತಿಯನ್ನು ತಪ್ಪಿಸಬೇಕು. ಜನರ ಏನು ಒಂದು ಅನಿಸಿಕೆ ಇದೆ, ಆ ಅನಿಸಿಕೆ ಪ್ರಕಾರ ಕಾಂಗ್ರೆಸ್ ಹೈಕಮಾಂಡ್ ನಡ್ಕೋಬೇಕು ಅನ್ನೋದು ನಿರ್ಣಯವನ್ನು ನಮ್ಮ ಸಂಘದ ಸಭೆಯಲ್ಲಿ ತೆಗೆದುಕೊಂಡಿದ್ದೀವಿ. ಹಾಗೆ ನಾಳೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರುಗಳು, ನಮ್ಮ ಸಂಘದ ಡೈರೆಕ್ಟರ್ಗಳು, ಪದಾಧಿಕಾರಿಗಳು, ಸಂಘದ ಮುಖಂಡರುಗಳು ಎಲ್ಲರೂ ಸೇರಿ ಪತ್ರಿಕಾ ಹೇಳಿಕೆಯನ್ನು ಕೊಟ್ಟು ಪತ್ರಿಕಾಗೋಷ್ಠಿ ಮಾಡೋದ್ರ ಮುಖಾಂತರ ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ಸಂದೇಶವನ್ನು ಕೊಡಬೇಕಾಗ್ತದೆ. ಸಿದ್ದರಾಮಯ್ಯ ಹಿಂದೆ ಇಡೀ ರಾಜ್ಯ ಎಲ್ಲ ಬಡವರು, ಶೋಷಿತ ವರ್ಗದವರು ಇದ್ದಾರೆ ಅಂತ ಅದೊಂದು ನಿರ್ಣಯ ಮಾಡಿದ್ದೀವಿ. ಹಾಗೆ ಕರ್ನಾಟಕ ಪ್ರದೇಶ ಕುರುಬರ ಸಂಘದಿಂದ ಕೇಂದ್ರ ಹೈಕಮಾಂಡ್ಗೆ, ಕಾಂಗ್ರೆಸ್ ಹೈಕಮಾಂಡ್ಗೆ ನಾವೊಂದು ಪತ್ರದ ಮುಖಾಂತರ, ಮೇಲನ್ನು ಮಾಡೋದ್ರ ಮುಖಾಂತರ ಅವರಿಗೆ ಒಂದು ಸಂದೇಶವನ್ನು ಕೂಡ ಕೊಡಬೇಕು ಅಂತ ನಿರ್ಣಯವನ್ನು ಮಾಡಿದ್ದೀವಿ. ಸಿದ್ದರಾಮಯ್ಯನವರ ಸ್ಥಾನಕ್ಕೆ ಚ್ಯುತಿ ಬಂದ್ರೆ ಹೋರಾಟ ಮಾಡ್ತೀವಿ ಎಂಬ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ತಿಂಥಣಿ ಬ್ರಿಡ್ಜ್ ಮಠ ಸಿದ್ದರಾಮನಂದಪುರಿ ಸ್ವಾಮೀಜಿ ಅವರು ಈ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ತೀರ್ಮಾನ ಕೈಗೊಳ್ಳದಿರೋದೇ ಇದಕ್ಕೆ ಕಾರಣ. ಕಾಂಗ್ರೆಸ್ ಹೈಕಮಾಂಡ್ ನಿರ್ಲಕ್ಷ್ಯದಿಂದ ಸಮಸ್ಯೆ ಉದ್ಭವ ಆಗಿದೆ. ಸಿದ್ದರಾಮಯ್ಯ ಕೇವಲ ಕುರುಬ ಸಮುದಾಯಕ್ಕೆ ಸೀಮಿತ ಅಲ್ಲ, ಸರ್ವ ಧರ್ಮದ ಏಳಿಗೆಗಾಗಿ ಸಿದ್ದರಾಮಯ್ಯ ಅವರು ದುಡಿದಿದ್ದಾರೆ. ಸಿದ್ದರಾಮಯ್ಯ ಘನತೆ, ವ್ಯಕ್ತಿತ್ವಕ್ಕೆ ಧಕ್ಕೆ ತರದೇ ಇರಲಿ. ಸಿದ್ದರಾಮಯ್ಯ ಘನತೆಗೆ ಧಕ್ಕೆ ತರದ ರೀತಿ ತೀರ್ಮಾನವನ್ನ ತೆಗೆದುಕೊಳ್ಳಬೇಕಾಗತ್ತೆ. ಮತ್ತು ಅಧಿಕಾರದ ಸುತ್ತ ನಡೀತಾ ಇರುವಂತಹ ಗೊಂದಲಗಳಿಂದ ಆತಂಕಗೊಂಡಿರುವಂತಹ ಹಲವಾರು ಸಮುದಾಯಗಳೊಂದಿಗೆ ಕುರುಬ ಸಮುದಾಯವೂ ಸಹ ಒಂದು. ಸಿದ್ದರಾಮಯ್ಯನವರ ವಿಷಯವಾಗಿ ಬಹಳ ಎಚ್ಚರಿಕೆಯಿಂದ ತೀರ್ಮಾನವನ್ನ ಕೈಗೊಳ್ಳಬೇಕಾಗಿದೆ. ಅವರ ಗೌರವಕ್ಕೆ ಮತ್ತು ಘನತೆಗೆ, ಅವರ ವ್ಯಕ್ತಿತ್ವಕ್ಕೆ ಚ್ಯುತಿ ಬಂದರೆ ಕರ್ನಾಟಕ ಅಷ್ಟೇ ಅಲ್ಲ, ಅದರ ಪರಿಣಾಮ ಇಡೀ ದೇಶದಲ್ಲೇನೆ ಆಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗೈತೆ. ಇದು ಕುರುಬರ ವಿಷಯ ಅಷ್ಟೇ ಅಲ್ಲ, ಇಡೀ ರಾಜ್ಯದ ಮತ್ತು ದೇಶದ ದುರ್ಬಲರ, ಅಹಿಂದ ವರ್ಗದ ಸಮುದಾಯವಾಗಿ ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಗುರುತಿಸಿಕೊಂಡಿರ್ತಕ್ಕಂಥದ್ದು ಮತ್ತು ಹಲವಾರು ಯೋಜನೆಗಳನ್ನು ಜನಪರವಾಗಿ ಕೈಗೊಳ್ತಾ ಇರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಮತ್ತೊಬ್ಬ ಯಾವುದೇ ರಾಜಕಾರಣಿಯನ್ನ ನಾವು ವಿರೋಧಿಸುವಂಥದ್ದಲ್ಲ, ಅಲ್ಲಗಳೆಯುವ